ಸುಮಾರು ಜನ ಯೂಟ್ಯೂಬ್ ಅಂದ ತಕ್ಷಣ ಬರೀ ಎಂಟರ್ಟೈನ್ಮೆಂಟ್ ಅಥವಾ ಲರ್ನಿಂಗ್ ಅಂತ ಅನ್ಕೊಂಡು ಥಿಂಕ್ ಮಾಡ್ಬಿಡ್ತಾರೆ. ಬಟ್ ಯೂಟ್ಯೂಬ್ ಇಂದ ಇವತ್ತಿನ ಮಟ್ಟಿಗೆ ಸುಮಾರು ರೀತಿಯ ಒಂದು ಅವಕಾಶಗಳನ್ನ ಜನರೇಟ್ ಮಾಡಬಹುದಾಗಿರುತ್ತೆ. ಇನ್ಫ್ಯಾಕ್ಟ್ ಹೇಳಬೇಕಪ್ಪ ಅಂತಂದ್ರೆ 5 ಡಿಫರೆಂಟ್ ಇನ್ಕಮ್ ಸೋರ್ಸಸ್ ಗಳನ್ನು ಕೂಡ ಜನರೇಟ್ ಮಾಡಬಹುದಾಗಿರುತ್ತೆ. ಅದಕ್ಕಿಂತ ಜಾಸ್ತಿ ಕೂಡ ಇದೆ. ಬಟ್ ಇವತ್ತಿನ ಒಂದು ವಿಡಿಯೋ ಮೂಲಕ ಯಾವ ರೀತಿಯಾಗಿ ಪ್ರಾಕ್ಟಿಕಲ್ ವೇದಲ್ಲಿ 5 ಇನ್ಕಮ್ ಸ್ಟ್ರೀಮ್ಸ್ ಗಳನ್ನ ಯೂಟ್ಯೂಬ್ ಇಂದ ಜನರೇಟ್ ಮಾಡಕ್ಕಾಗುತ್ತೆ ಅನ್ನೋ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಯೂಟ್ಯೂಬ್ ಇಂದ ರೆವಿನ್ಯೂ ಜನರೇಟ್ ಮಾಡೋಕ್ಕಿಂತ ಮುಂಚೆ ಯೂಟ್ಯೂಬ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಯೂಟ್ಯೂಬ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಂಡ್ರೆ ನೀವು ಅದ್ರ ಪ್ರಕಾರ ಕೆಲಸ ಮಾಡಿದಾಗ ಮಾತ್ರ ನಿಮಗೆ ಒಂದು ರೆಕಗ್ನೈಸೇಷನ್ ಸಿಗುತ್ತೆ, ನಿಮಗೆ ಒಂದು ವ್ಯಾಲಿಟಿ ಅಂತ ಸಿಗುತ್ತೆ. ಮೇನ್ ಆಗಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು, ಮೇನ್ ಆಗಿ ನಿಮ್ಮ ಫೋಕಸ್ ಇರಬೇಕಾಗಿರ್ತಕ್ಕಂಥದ್ದು 3 ವಿಷಯಗಳ ಮೇಲೆ. ನೀವು ಯಾವತ್ತು ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಕಂಟೆಂಟ್ ಯಾವುದು, ಆ ಕಂಟೆಂಟ್ ಇಂದ ಜನಗಳಿಗೆ ವ್ಯಾಲ್ಯೂ ಆಡ್ ಆಗುತ್ತಾ ಇಲ್ವಾ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವ್ಯಾಲ್ಯೂ ಆಡ್ ಆಗಲ್ಲ ಅಂತಂದ್ರೆ ದಯವಿಟ್ಟು ಆ ತರ ಕಂಟೆಂಟ್ ಗಳನ್ನ ಅಪ್ಲೋಡ್ ಮಾಡಕ್ ಹೋಗ್ಬೇಡಿ. ನಿಮಗೂ ಒಳ್ಳೇದಲ್ಲ, ನಿಮ್ಮ ಸಬ್ಸ್ಕ್ರೈಬರ್ಸ್ ಗಳಿಗೂ ಕೂಡ ಒಳ್ಳೇದಲ್ಲ. ನಂಬರ್ 2, ಕಂಟೆಂಟ್ ಡೆಲಿವರಿ. ಯಾವ ರೀತಿ ಕಂಟೆಂಟ್ ಅನ್ನ ನೀವು ತಲುಪಿಸ್ತಾ ಇದ್ದೀರಾ. ಈಗ ಇನ್ಸ್ಪಿರೇಷನಲ್ ಸಬ್ಜೆಕ್ಟ್ಸ್ ಗಳನ್ನ ಅಥವಾ ಮೋಟಿವೇಶನಲ್ ಸಬ್ಜೆಕ್ಟ್ಸ್ ಗಳನ್ನ ಡಲ್ ಹೊಡೆದ್ಬಿಟ್ಟು ಏನು ಇದ್ರ ತರ ಅನ್ನೋ ತರ ಕಳ್ಸಕ್ಕಾಗಲ್ಲ. ಸೊ ನಮ್ಮಲ್ಲೂ ಕೂಡ ಎನರ್ಜಿ ಇರಬೇಕು, ನಮ್ಮಲ್ಲೂ ಕೂಡ ಒಂದು ಎಫೆಕ್ಟಿವ್ನೆಸ್ ಇರಬೇಕು. ನಂಬರ್ 3, ನಮ್ಮ ಕಂಟೆಂಟ್ ನಾವೇನ್ ಹೇಳ್ತಾ ಇದೀವೋ ಅದು ನಮ್ಮ ನಿಜ ಜೀವನಕ್ಕೆ ರಿಲೇಟೆಡ್ ಇದೆಯಾ ಇಲ್ವಾ, ನಮ್ಮ ಅನುಭವದಲ್ಲಿ ಅದು ಇದೆಯಾ ಇಲ್ವಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ 3 ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡಾಗ ನೀವು ಪ್ರಾಪರ್ ವೇದಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಕಂಟೆಂಟ್ ಅನ್ನ ನಿಮ್ಗೆ ಜನಗಳು ಸಪೋರ್ಟ್ ಮಾಡ್ತಾರೆ. ಇವತ್ತಲ್ಲ ನಾಳೆ ನಿಮ್ಮ ಚಾನಲ್ ಬೆಳೆಯುತ್ತೆ. ಇದು ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಈ ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಂಡ್ ಮೇಲೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಯಾವ ದಾರಿಗಳ ಮೂಲಕ ನಾವು ಯೂಟ್ಯೂಬ್ ಇಂದ ಇನ್ಕಮ್ ನ ಜನರೇಟ್ ಮಾಡಬಹುದು ಅಂತ. ಮೊದಲನೇ ಇಂಪಾರ್ಟೆಂಟ್ ದಾರಿ, ಇನ್ಫ್ಯಾಕ್ಟ್ ಹೇಳಬೇಕಪ್ಪ ಅಂತ ಅಂದ್ರೆ ಯಾವುದೇ ಒಬ್ಬ ಹೊಸಬ ಇದ್ರ ಅಥವಾ ಹೊಸದಾಗಿ ನೀವು ಸ್ಟಾರ್ಟ್ ಮಾಡ್ತಿದ್ರೆ ಚಾನಲ್ ಅಂದ್ರೆ ದಿಸ್ ಇಸ್ ಯುವರ್ ಫಸ್ಟ್ ಟಾರ್ಗೆಟ್, ಯೂಟ್ಯೂಬ್ ಮಾನಿಟೈಸೇಷನ್. ಸೊ ನೀವು ಗಮನಿಸಿರ್ಬೋದು, ಯೂಟ್ಯೂಬ್ ಆಡ್ಸ್ ಗಳನ್ನ ನೋಡ್ತಾ ಇರ್ತೀರಾ, ಯೂಟ್ಯೂಬ್ ವಿಡಿಯೋಸ್ ಗಳನ್ನ ನೋಡ್ಬೇಕಾದ್ರೆ ಆಡ್ಸ್ ಗಳು ಬಂದು ಹೋಗುತ್ತೆ ನೋಡಿ. ಆ ಒಂದು ಆಡ್ಸ್ ಗಳು ಏನಿದೆಯೋ ಬೇರೆ ಕಂಪನೀಸ್ಗಳು ಅವರ ಪ್ರಾಡಕ್ಟ್ ಸರ್ವಿಸಸ್ ಗಳನ್ನ ಜನಗಳವರೆಗೂ ತಲುಪಿಸಲಿಕ್ಕೆ ಯೂಟ್ಯೂಬ್ ಮೂಲಕ ಆಡ್ಸ್ ಗಳನ್ನ ರನ್ ಮಾಡ್ತಾರೆ. ಆ ಆಡ್ಸ್ ಗಳಿಗೆ ಆ ಕಂಪನೀಸ್ಗಳು ಯೂಟ್ಯೂಬ್ಗೆ ದುಡ್ಡು ಕೊಡುತ್ತೆ. ಅದೇ ದುಡ್ಡಲ್ಲೇನೆ ಒಂದು ತುಣುಕನ್ನ ಅಥವಾ ಅದರಲ್ಲಿ ಒಂದು ಪೋರ್ಷನ್ ಅನ್ನ ಯಾರು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ರು ಅವ್ರಿಗೆ ಯೂಟ್ಯೂಬ್ ತಂದು ಕೊಡುತ್ತೆ. ಇದನ್ನೇ ಯೂಟ್ಯೂಬ್ ಆಡ್ ರೆವಿನ್ಯೂ ಅಂತ ಹೇಳೋದು. ಇದೇ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಇದನ್ನ ಅಚೀವ್ ಮಾಡಬೇಕು ಅಂತ ಅಂದ್ರೆ ನಿಮ್ಮ ಫಸ್ಟ್ ಲೆವೆಲ್ ಟಾರ್ಗೆಟ್ 1000 ಸಬ್ಸ್ಕ್ರೈಬರ್ಸ್ ಗಳು ಇರಬೇಕು. ಹಾಗೆ ಆಕ್ಟಿವ್ ಅವರ್ಸ್ ಗಳು 4000 ಆಕ್ಟಿವ್ ಅವರ್ಸ್ ಅಂತ ಹೇಳ್ತಾರೆ. ಅಂದ್ರೆ 4000 ಗಂಟೆಗಳಷ್ಟು ಓವರ್ ಆಲ್ ನಿಮ್ಮ ಒಂದು ಚಾನಲ್ಗೆ ಬರ್ತಕ್ಕಂತಹ ವ್ಯೂವರ್ಸ್ ಗಳು ನಿಮ್ಮ ಒಂದು ಚಾನಲ್ ನ ನೋಡಿರಬೇಕು. 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಕನ್ಸಿಡರ್ ಮಾಡಿಕೊಂಡು ಯೂಟ್ಯೂಬ್ ನಿಮಗೆ ಒಂದು ಅಪ್ರೂವಲ್ ಕೊಡುತ್ತೆ. ಎಸ್, ಯು ಆರ್ ಎಲಿಜಿಬಲ್ ಫಾರ್ ಯೂಟ್ಯೂಬ್ ಆಡ್ ರೆವಿನ್ಯೂ ಜನರೇಷನ್. ಒಂದ್ಸತಿ ಈ ಟಾರ್ಗೆಟ್ ಅಚೀವ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರ್ತಕ್ಕಂತಹ ರೆವಿನ್ಯೂ ಬ್ರಾಂಡ್ ಕೊಲಾಬರೇಷನ್. ಸೊ ದೊಡ್ಡ ಬ್ರಾಂಡ್ ಗಳು, ದೊಡ್ಡ ಕಂಪನೀಸ್ ಗಳು ಇವತ್ತಿನ ಮಟ್ಟಿಗೆ ಮೀಡಿಯಾ ಮೂಲಕ ತಮ್ಮ ಒಂದು ಪ್ರಾಡಕ್ಟ್ ಗಳ ಸರ್ವಿಸಸ್ ಗಳನ್ನ ಪ್ರಮೋಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ರೀಸನ್ ಇಸ್ ವೆರಿ ಸಿಂಪಲ್. ಟಿವಿಗಳ ಮೂಲಕ ಅವರು ಮಾಡ್ತಕ್ಕಂಥ ಪ್ರಮೋಷನ್ಸ್ ಗಳು ಏನಿದೆಯೋ ಅದು ಅವರಿಗೆ ತುಂಬಾ ಕಾಸ್ಟ್ಲಿ ಆಗಿರುತ್ತೆ ಕಂಪೇರಿಂಗ್ ಟು ದ ಅಫಿಲಿಯೇಟ್ ಅಥವಾ ಇವತ್ತರ ಒಂದು ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಅಂತಾನೆ ಹೇಳ್ತಾರೆ. ಸೊ ಈಗ ಸಪೋಸ್ ನಿಮಗೆ ಒಂದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್, ಆ ಚಾನಲ್ ಬೆಳೀತಾ ಇದೆ ಅಥವಾ ಬೆಳೆದಿದೆ ಆಲ್ರೆಡಿ, ನಿಮ್ಮ ಕಂಟೆಂಟ್ ಗಳನ್ನ ಜನಗಳು ಇಷ್ಟಪಡ್ತಾ ಇದಾರೆ, ನೋಡ್ತಾ ಇದಾರೆ ಅಂತ ಅಂದಾಗ ಆ ತರ ಒಂದು ಸಿಚುವೇಶನ್ ಅಲ್ಲಿ ನಿಮ್ಮ ಒಂದು ಪ್ರೆಸೆನ್ಸ್ ಏನಿದೆಯೋ ಅದು ಅವ ಬ್ರ್ಯಾಂಡ್ ಗೆ ಸೂಟ್ ಆಗುತ್ತೆ ಅಂತ ಅಂದ್ರೆ ಅವರು ನಿಮ್ಗೆ ಒಂದು ಆಪರ್ಚುನಿಟಿನ ಕೊಡ್ತಾರೆ, ದುಡ್ಡು ಕೊಟ್ಬಿಟ್ಟು ಪ್ರಮೋಟ್ ಮಾಡಿಸ್ತಾರೆ. ಬಟ್ ಅಗೇನ್ ಇಲ್ಲಿ ತುಂಬಾ ಕ್ರಿಟಿಕಲ್ ಪಾಯಿಂಟ್ ನ ಅರ್ಥ ಮಾಡ್ಕೋಬೇಕಾಗಿರೋದು, ನಾನು ಸುಮಾರು ಜನಗಳನ್ನ ನೋಡ್ತೀನಿ ದುಡ್ಡಿನ ಆಸೆಗೆ ಬಿದ್ಬಿಟ್ಟು ಎಂತೆಂತದೋ ಪ್ರಾಡಕ್ಟ್ಸ್ ಗಳನ್ನ ಪ್ರಮೋಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರಿಗೂ ಒಳ್ಳೇದಲ್ಲ, ಅವ್ರ ಸಬ್ಸ್ಕ್ರೈಬರ್ಸ್ ಗಳಿಗೂ ಕೂಡ ಒಳ್ಳೇದಲ್ಲ. ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ನಾವು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದೀವಿ, ಯೂಟ್ಯೂಬ್ ಇರ್ಬೋದು, ಬೇರೆ ಪ್ಲಾಟ್ಫಾರ್ಮ್ ಇರ್ಬೋದು, ಅದೆಲ್ಲ ಪಾಸಿಬಲ್ ಆಗೋದು, ನಾವು ಬೆಳೆಯೋಕೆ ಪಾಸಿಬಲ್ ಆಗಿರ್ತಕ್ಕಂಥದ್ದು ಅವರ ಒಂದು ನಂಬಿಕೆ, ನಮ್ಮ ಸಬ್ಸ್ಕ್ರೈಬರ್ಸ್ ಗಳಿಗೆ ನಮ್ಮ ಮೇಲೆ ಇರ್ತಕ್ಕಂತಹ ನಂಬಿಕೆ. ಅದನ್ನ ನಾವು ಹಾಳು ಮಾಡ್ಕೊಳ್ಳದೇನೆ ಯಾವುದೇ ಒಂದು ಪ್ರಾಡಕ್ಟ್ ನ ಪ್ರಮೋಟ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಯಾವ ಪ್ರಾಡಕ್ಟ್ ಅನ್ನ ನೀವು ಪ್ರಮೋಟ್ ಮಾಡ್ತಾ ಇದ್ದೀರಾ ಅನ್ನೋದು ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಶಾರ್ಟ್ ಟರ್ಮ್ ಅಲ್ಲಿ ಯೋಚನೆನ ಮಾಡಕ್ ಹೋಗ್ಬೇಡಿ, ಲಾಂಗ್ ಟರ್ಮ್ ಅಲ್ಲಿ ಯೋಚನೆನ ಇಟ್ಕೊಂಡು ಆದಷ್ಟು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಗಳನ್ನ ಪ್ರಮೋಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಬ್ರಾಂಡ್ ಕೊಲಾಬರೇಷನ್ಸ್ ನ ಬೇರೆ ರೀತಿಯಲ್ಲಿ ನೋಡ್ಕೊಂಡು ಕೊಡ್ತಾರೆ. ಹಾಗೆ ನಾನು ಹೇಳಿರೋ ಪ್ರಕಾರ ಸುಮ್ಮನೆ ಎಲ್ರಿಗೂ ಬ್ರಾಂಡ್ ಪ್ರಮೋಷನ್ಸ್ ಗಳು ಬರಲ್ಲ, ಬ್ರಾಂಡ್ ಡೀಲ್ಸ್ ಗಳು ಬರಲ್ಲ. ಇದು ಬರಬೇಕು ಅಂತಂದ್ರೆ ನಿಮ್ಮ ಪ್ರೆಸೆನ್ಸ್ ಸಖತ್ ಕ್ರಿಟಿಕಲ್ ಆಗಿರುತ್ತೆ. ಇದಕ್ಕೇನ್ ಮಾಡ್ಬೇಕಪ್ಪ, ವೆರಿ ಸಿಂಪಲ್. ಆದಷ್ಟು ನಿಮ್ಮ ಒಂದು ಫೇಸ್ ಅನ್ನ ಕ್ಯಾಮ್ರಾಗೆ ತೋರಿಸ್ಬಿಟ್ಟು ಮಾತಾಡ್ಲಿಕ್ಕೆ ಪ್ರಯತ್ನ ಪಡಿ. ಬಿಕಾಸ್ ದಿಸ್ ಇಸ್ ಸೋ ಕ್ರಿಟಿಕಲ್. ಸುಮಾರು ಜನ ಇದನ್ನ ಮಿಸ್ ಮಾಡ್ಬಿಡ್ತಾರೆ. ತಮ್ಮ ಎನಿಮೇಷನ್ಸ್ ಗಳು ಅದು ವರ್ಕ್ ಆಗುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಮೇನ್ ಆಗಿ ಯಾವತ್ತು ಫೇಸ್ ಇರುತ್ತೋ, ಫೇಸ್ ಕ್ಯಾಮ್ರಾಗೆ ನಾವು ತೋರಿಸ್ತೀವೋ ಅವತ್ತು ಜಾಸ್ತಿ ಒಂದು ವ್ಯಾಲಿಡೇಷನ್, ಅಥೆಂಟಿಸಿಟಿನ ಅದು ಇಂಡಿಕೇಟ್ ಮಾಡುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೆಕೆಂಡ್, ಕಂಟೆಂಟ್ ಡೆಲಿವರಿ. ಯಾವ ರೀತಿ ಕಂಟೆಂಟ್ ಅನ್ನ ನೀವು ಕೊಡ್ತಾ ಇದ್ದೀರಾ ಜನಗಳಿಗೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ರೀತಿ ಕಂಟೆಂಟ್ ಗಳನ್ನ ಕೊಡ್ತಾ ಇದ್ದೀರಾ ಅನ್ನೋದು ಕೂಡ ಕ್ರಿಟಿಕಲ್ ಆಗಿರುತ್ತೆ. ಎಲ್ಲಾ ತರದ ವಿಷಯಗಳನ್ನ ಗಮನಕ್ಕೆ ಇಟ್ಕೊಂಡು ಬ್ರಾಂಡ್ಸ್ ಗಳು ಕೊಲಾಬರೇಷನ್ಸ್ ಗೆ ನಿಮ್ ಜೋಡಿ ಬರ್ತಾರೆ. ನೀವು ಗಮನಿಸ್ತಾ ಇರಬಹುದು ಎಲ್ಲ ಇಮೇಜ್ ಗಳು ಏನಿದೆಯೋ, ನನಗೆ ರೀಸೆಂಟ್ ಆಗಿ ಬಂದಿರತಕ್ಕಂತಹ ಒಂದು ಆಫರ್ಸ್ ಗಳು, ಕೊಲಾಬರೇಷನ್ಸ್ ಗಳು ಕನ್ನಡ ಚಾನಲ್ಗೆ. ಬಟ್ ನಾನು ಪರ್ಸನಲ್ ಆಗಿ ಖುದ್ದಾಗಿ ಯಾವುದೇ ರೀತಿಯ ಪ್ರಮೋಷನ್ಸ್ ಗಳನ್ನ ಮಾಡ್ತಾ ಇಲ್ಲ, ತಗೊಂಡಿಲ್ಲ. ಬಿಕಾಸ್ ನನಗೆ ಗೊತ್ತಿದೆ ಆ ಬ್ರಾಂಡ್ಸ್ ಗಳನ್ನ ಪ್ರಮೋಟ್ ಮಾಡೋದ್ರ ಮೂಲಕ ನನ್ನ ಸಬ್ಸ್ಕ್ರೈಬರ್ಸ್ ಗಳಿಗೆ ಹಾನಿ ಉಂಟಾಗುತ್ತೆ ಅಂತ ಹೇಳ್ಕೊಂಡು. ಸೊ ಹಾಗಾಗಿ ಈ ಒಂದು ವಿಷಯನ ಗಮನದಲ್ಲಿ ಇಟ್ಕೊಂಡು ನೀವು ಪ್ರಮೋಟ್ ಮಾಡಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಒಳ್ಳೆ ಪ್ರಾಡಕ್ಟ್ಸ್ ಗಳನ್ನ, ಒಂದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಗಳನ್ನ ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸಗಳನ್ನ ಮಾಡಿ ಅದರಿಂದ ಕೂಡ ನೀವು
ಬೆಳಿಬಹುದು, ನಿಮ್ಮ ಸಬ್ಸ್ಕ್ರೈಬರ್ಸ್ ಗಳು ಕೂಡ ಬೆಳಿಬಹುದಾಗಿರುತ್ತೆ. ಆಪ್ಷನ್ ನಂಬರ್ 3, ನಮ್ದೇ ಆದಂತಹ ಪ್ರಾಡಕ್ಟ್ ಸರ್ವಿಸಸ್ ಗಳನ್ನ ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು. ಸೊ ಬೇಸಿಕಲಿ ಸುಮಾರು ಜನ ಇದು ಈ ಒಂದು ವಿಷಯವಾಗಿ ಥಿಂಕೇ ಮಾಡಿರಲ್ಲ. ಸೊ ಸಪೋಸ್ ನಾನೊಂದು ಎಕ್ಸಾಂಪಲ್ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಮ್ಯಾಥಮೆಟಿಕಲ್ ಟೀಚರ್ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತಾ ಇರೋದು, ನೀವು ಮ್ಯಾಥಮೆಟಿಕ್ಸ್ ನ ಟೀಚ್ ಮಾಡ್ತಾ ಇದ್ರ, ಮ್ಯಾಥಮೆಟಿಕ್ಸ್ ನ ಹೇಳ್ಕೊಡ್ತಾ ಇದ್ರ ಯೂಟ್ಯೂಬ್ ಮೂಲಕ ಅಂತ ಅನ್ಕೊಳ್ಳೋಣ. ಬಟ್ ಇಲ್ಲಿ ಯೂಟ್ಯೂಬ್ ಅಲ್ಲಿ ಈಗ ನಿಮ್ಗೆ ಒಂದು 15,000, 20,000, 30,000 ಜನ ಸಬ್ಸ್ಕ್ರೈಬರ್ಸ್ ಗಳಿದ್ದಾಗ ಅವರೆಲ್ಲರಿಗೂ ಇಂಡಿವಿಜುವಲ್ ಅಟೆನ್ಷನ್ ನಿಮ್ಗೆ ಕೊಡ್ಲಿಕ್ಕೆ ಆಗಲ್ಲ. ಈ ತರ ಒಂದು ಸಿಚುವೇಶನ್ ಅಲ್ಲಿ ಬ್ಯಾಚ್ ವೈಸ್ ಆನ್ಲೈನ್ ಪ್ರೋಗ್ರಾಮ್ಸ್ ಗಳನ್ನ ಮಾಡಬಹುದು. ನೀವು ನಿಮ್ದೇ ಒಂದು ವೆಬ್ಸೈಟ್ ಇರಬೇಕು ಅಂತ ಏನಿಲ್ಲ. ನಾರ್ಮಲ್ ಇವತ್ತಿನ ಮಟ್ಟಿಗೆ ಗೂಗಲ್ ಕ್ಲಾಸ್ ರೂಮ್ ಈ ರೀತಿಯಾದಂತಹ ಅವಕಾಶಗಳು ಸುಮಾರಿದೆ. ಫ್ರೀ ಆಗೇನೆ ಅವಕಾಶಗಳು ಇವತ್ತಿನ ಮಟ್ಟಿಗೆ ಅವೈಲೇಬಲ್ ಇರುತ್ತೆ ಆನ್ಲೈನ್ ಅಲ್ಲಿ. ನಿಮ್ಮ ಒಂದು ಕಂಟೆಂಟ್ ಚೆನ್ನಾಗಿದೆ, ನೀವು ಒಂದು ಟೀಚಿಂಗ್ ಸ್ಟೈಲ್ ಚೆನ್ನಾಗಿದೆ ಅಂತಂದ್ರೆ ನಿಮ್ಗೆ ಅಂತ ಸ್ಟೂಡೆಂಟ್ಸ್ ಗಳು ಬರ್ತಾರೆ. ಸೊ ಅವರಿಗೆ ಸಿಂಪ್ಲಿಫೈಡ್ ವೇದಲ್ಲಿ ಒಂದು ಬ್ಯಾಚ್ ಅಟೆನ್ಷನ್ ಕೊಟ್ಬಿಟ್ಟು ನೀವು ಕಲಿಸಬಹುದಾಗಿರುತ್ತೆ ವಿಷಯಗಳನ್ನ. ನಾನು ಪರ್ಸನಲ್ ಆಗಿ ನನ್ನ ಒಂದು ಬುಕ್ ಅನ್ನ ಪ್ರಮೋಟ್ ಮಾಡೋದಾಗಿರ್ಬೋದು, ಅಥವಾ ಆನ್ಲೈನ್ ಕೋರ್ಸಸ್ ಗಳು ಇವತ್ತಿನ ಮಟ್ಟಿಗೆ ಇಂಗ್ಲಿಷ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಸದ್ಯಕ್ಕೆ ಕನ್ನಡದಲ್ಲಿ ಯಾವುದೇ ರೀತಿಯ ಒಂದು ಕೋರ್ಸಸ್ ಗಳು ಆ ರೀತಿ ಯಾವುದು ಇಲ್ಲ ನಂದು. ಸೊ ಈ ಒಂದು ಬ್ಯಾಚ್ ಅಟೆನ್ಷನ್ ನ ಕೊಟ್ಕೊಂಡು ನಾವು ಈಸಿಯಾಗಿ ಒಂದು ಅಡಿಷನಲ್ ವ್ಯಾಲ್ಯೂ ಏನಿದೆಯೋ ಅವರಿಗೆ ಕೊಡಬಹುದಾಗಿರುತ್ತೆ. ಆ ತರ ಒಂದು ಸರ್ವಿಸಸ್ ಗಳನ್ನ ನಾವು ಈ ಒಂದು ಯೂಟ್ಯೂಬ್ ಮೂಲಕನೇ ನಾವು ತಲುಪಿಸಬಹುದಾಗಿರುತ್ತೆ ಜನದವರೆಗೂ. ಇದರಿಂದ ಅವ್ರಿಗೂ ಕೂಡ ಒಂದು ಅಡಿಷನಲ್ ವ್ಯಾಲ್ಯೂ ಜನರೇಟ್ ಆಯ್ತು. ಅಗೇನ್ ನಮಗೂ ಕೂಡ ಅದರಿಂದ ಒಂದು ಬೈ ಪ್ರಾಡಕ್ಟ್ ಆಗಿ ದುಡ್ಡು ಕೂಡ ಜನರೇಟ್ ಆಗುತ್ತೆ. ಆಪ್ಷನ್ ನಂಬರ್ 4, ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ಇವತ್ತಿನ ಮಟ್ಟಿಗೆ ಇಂಡಿಯಾದಲ್ಲಿ ಅಷ್ಟೊಂದು ಫೇಮಸ್ ಇಲ್ಲ ಇದು, ಬಟ್ ಬರ್ತಕ್ಕಂಥ ದಿನದಲ್ಲಿ ಡೆಫಿನೆಟ್ಲಿ ಇದಕ್ಕೆ ಒಂದು ಬೆಳವಣಿಗೆಗೆ ಒಂದು ಸ್ಕೋಪ್ ಇದೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ವೆರಿ ಸಿಂಪಲ್. ಈಗ ಅಮೆಜಾನ್ ಇರಬಹುದು, ಫ್ಲಿಪ್ಕಾರ್ಟ್ ಇರಬಹುದು, ಮಿಂತ್ರಾ ಇರಬಹುದು, ಈ ರೀತಿ ಸುಮಾರು ಒಂದು ವೆಬ್ಸೈಟ್ಸ್ ಗಳೇನಿದೆಯೋ ಇ ಕಾಮರ್ಸ್ ವೆಬ್ಸೈಟ್ಸ್ ಗಳು, ಅವರ ವೆಬ್ಸೈಟ್ಸ್ ಗಳಲ್ಲಿ ಅಸೋಸಿಯೇಟ್ ಆಗ್ತಕ್ಕಂಥವ್ರಿಗೆ, ಪಾರ್ಟ್ನರ್ಶಿಪ್ ಆಗ್ತಕ್ಕಂಥವ್ರಿಗೆ ಲಿಂಕ್ ಗಳನ್ನ ಸಪರೇಟ್ ಆಗಿ ಪ್ರೊವೈಡ್ ಮಾಡ್ತಾರೆ. ಆ ಲಿಂಕ್ ಅನ್ನ ಕೊಟ್ಬಿಟ್ಟು ನಿಮ್ಮ ಒಂದು ಲಿಂಕ್ ಮೂಲಕ ಸೇಲ್ಸ್ ಆಯ್ತು ಅಂತ ಅಂದ್ರೆ ಆ ಸೇಲ್ಸ್ ಇಂದ ಕೂಡ ಒಂದು ಅಡಿಷನಲ್ ರೆವಿನ್ಯೂ ಅಂತ ನಿಮ್ಗೆ ಜನರೇಟ್ ಆಗುತ್ತೆ. ಎಸ್ಪೆಷಲಿ ಅಮೆಜಾನ್ ಏನಿದೆಯೋ ಬಹಳ ಒಂದು ದೊಡ್ಡ ಮಾರ್ಕೆಟ್ ಪ್ಲೇಸ್. ಅಮೆಜಾನ್ ಅಸೋಸಿಯೇಟ್ಸ್ ಅನ್ನೋ ಒಂದು ವೆಬ್ಸೈಟ್ ಇದೆ. ಅದಕ್ಕೆ ಹೋಗಿ ನೀವು ಈಸಿಯಾಗಿ ಸೈನ್ ಅಪ್ ಆಗ್ಬಿಟ್ಟು ಅಲ್ಲಿರ್ತಕ್ಕಂಥ ಪ್ರಾಡಕ್ಟ್ಸ್ ಗಳು, ಅಗೇನ್ ಇಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿ ನಾವು ವ್ಯಾಲ್ಯೂ ಅನ್ನ ಕನ್ಸಿಡರ್ ಮಾಡಿಕೊಂಡು ಪ್ರಮೋಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದ್ರ ಮೂಲಕನೂ ಕೂಡ ನಾವು ಇನ್ಕಮ್ ನ ಜನರೇಟ್ ಮಾಡಬಹುದಾಗಿರುತ್ತೆ. ಇದಕ್ಕೆ ನಾವು ಒಂದು ಮಾರ್ಕೆಟಿಂಗ್ ಸೋರ್ಸಸ್ ಆಗಿ ಯೂಟ್ಯೂಬ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಇನ್ನ ಕೊನೆಯದಾಗಿ ಬರ್ತಕ್ಕಂಥ ಆಪ್ಷನ್ ಬ್ಲಾಗಿಂಗ್ ಮಾಡೋದ್ರ ಮೂಲಕ. ಸಪೋಸ್ ನಿಮಗೆ ಕಂಟೆಂಟ್ ಬರೆಯೋದ್ರಲ್ಲಿ ಆಸಕ್ತಿ ಇದೆ, ಅಥವಾ ಕಂಟೆಂಟ್ ಬರೀತಾ ಇದ್ದೀರಾ, ಕಂಟೆಂಟ್ ಬರೀಬೇಕು ಅನ್ನೋ ಒಂದು ಉದ್ದೇಶ ಇದೆ ಅಂತ ಅಂದ್ರೆ ನಿಮ್ದೇ ಒಂದು ಸಪರೇಟ್ ವೆಬ್ಸೈಟ್ ಮಾಡ್ಕೊಳ್ಳೋದ್ರ ಮೂಲಕ. ವೆಬ್ಸೈಟ್ ಅಂತ ಅಂದ್ರೆ ತುಂಬಾ ದೊಡ್ಡ ವಿಷಯ ಅಂತ ದಯವಿಟ್ಟು ಅನ್ಕೊಳ್ಳೋಕೆ ಹೋಗ್ಬೇಡಿ. ವೆಬ್ಸೈಟ್ ಇವತ್ತಿನ ಮಟ್ಟಿಗೆ ಆನ್ಲೈನ್ ಪ್ರೆಸೆನ್ಸ್ ಇರೋದ್ರಿಂದ, ಎಲ್ಲ ಕಡೆಗೂ ಇವತ್ತಿನ ಮಟ್ಟಿಗೆ ಎಕ್ಸೆಸ್ ಇರೋದ್ರಿಂದ ಚೀಪ್ ಅಂಡ್ ಬೆಸ್ಟ್ ವೇದಲ್ಲಿ ಒಂದು ವೆಬ್ಸೈಟ್ ಅನ್ನ ಇವತ್ತಿನ ಮಟ್ಟಿಗೆ ಕ್ರಿಯೇಟ್ ಮಾಡ್ಕೋಬಹುದಾಗಿರುತ್ತೆ. ನಿಮ್ಗೆ ಯಾವುದೋ ಒಂದು ವಿಷಯದ ಬಗ್ಗೆ ಕ್ರಿಯೇಟಿವಿಟಿ ಇದೆ ಅಥವಾ ಸ್ಕಿಲ್ ಇದೆ ಅಂತ ಅಂದ್ರೆ ಅದನ್ನ ಯೂಸ್ ಮಾಡಿಕೊಂಡು ಬ್ಲಾಗ್ ಬರೆಯೋದ್ರ ಮೂಲಕನೂ ಕೂಡ ನಿಮ್ಮ ಯೂಸರ್ಸ್ ಗಳನ್ನ ಬ್ಲಾಗಿಗೆ ರೀಡೈರೆಕ್ಟ್ ಮಾಡಿ ಅಲ್ಲೂ ಕೂಡ ನೀವು ಒಂದು ಆಡ್ ಸೆನ್ಸ್ ಅನ್ನ ಲಿಂಕ್ ಮಾಡೋದ್ರ ಮೂಲಕ, ಗೂಗಲ್ ಆಡ್ ಸೆನ್ಸ್ ಅಂತ ಬರುತ್ತೆ, ಗೂಗಲ್ ಆಡ್ ಸೆನ್ಸ್ ಅನ್ನ ಅಲ್ಲಿ ಲಿಂಕ್ ಮಾಡೋದ್ರ ಮೂಲಕ ಅಲ್ಲೂ ಕೂಡ ಆಡ್ಸ್ ಗಳನ್ನ ರನ್ ಮಾಡಿ ಆ ಆಡ್ಸ್ ಗಳಿಂದ ಕೂಡ ನೀವು ರೆವಿನ್ಯೂ ಜನರೇಟ್ ಮಾಡ್ತಕ್ಕಂಥ ಅವಕಾಶಗಳನ್ನ ಪಡಿಬಹುದಾಗಿರುತ್ತೆ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ನಿಮ್ಮ ಒಂದು ಕಂಟೆಂಟ್ ಮೇಲೂ ಡಿಪೆಂಡ್ ಆಗುತ್ತೆ, ನಿಮ್ಮ ಕಂಟೆಂಟ್ ನೋಡ್ತಕ್ಕಂಥವ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅಲ್ಲಿ ಜನಗಳು ಜಾಸ್ತಿ ಹೋದಷ್ಟು ಆ ಒಂದು ಆಡ್ಸ್ ಗಳನ್ನ ಅವ್ರು ನೋಡಿದಷ್ಟು ನಿಮಗೂ ಕೂಡ ಒಂದು ಅಡಿಷನಲ್ ರೆವಿನ್ಯೂ ಸೋರ್ಸ್ ಏನಿದೆಯೋ ಬ್ಲಾಗ್ ಇಂದ ಕೂಡ ಜನರೇಟ್ ಆಗುತ್ತೆ. ಆರ್ಟಿಕಲ್ಸ್ ಅಂತಾರೆ, ಬ್ಲಾಗ್ಸ್ ಅಂತಾರೆ. ಬೇಸಿಕಲಿ ಒಂದು ಆರ್ಟಿಕಲ್ ವೆಬ್ಸೈಟ್ ಇಟ್ಕೊಂಡು ಅಲ್ಲಿ ನಿಮ್ಮ ಕ್ರೌಡ್ ಅನ್ನ ಪುಲ್ ಮಾಡೋದ್ರ ಮೂಲಕನೂ ಕೂಡ ಅಲ್ಲೂ ಕೂಡ ನೀವು ವ್ಯಾಲ್ಯೂನ ಆಡ್ ಮಾಡಿಬಿಟ್ಟು ನೀವು ಕೂಡ ಒಂದು ಅಡಿಷನಲ್ ರೆವಿನ್ಯೂ ಅಂತ ಜನರೇಟ್ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶವನ್ನ ಯೂಟ್ಯೂಬ್ ತಂದು ಕೊಡುತ್ತೆ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಏನಾದರೂ ಕ್ವಶನ್ಸ್ ಗಳಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ಅಥವಾ ಇದು ಅರ್ಥ ಆಗಿಲ್ಲ ಇದ್ರ ಬಗ್ಗೆ ಇನ್ನೊಂದು ಸಪರೇಟ್ ವಿಡಿಯೋ ಮಾಡಬಹುದಾ, ಈ ರೀತಿ ಒಂದು ಸಲಹೆಗಳಿದ್ರೆ ಡೆಫಿನೆಟ್ಲಿ ಕಮೆಂಟ್ ಮೂಲಕ ತಿಳಿಸಿ. ಎವ್ರಿ ಕಮೆಂಟ್ ಅನ್ನು ಕೂಡ ನಾನು ಓದ್ತಾ ಇರ್ತೀನಿ, ಬಿಕಾಸ್ ಕಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಹಾಗೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಗಳು ನನ್ನ ಕಡೆಯಿಂದ ಮಿಸ್ ಆಗಬಾರ್ದು ನಿಮಗೆ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ ಈ ರೀತಿಯಾದಂತಹ ಒಂದು ಮಾಹಿತಿ ಇದೆ ಅಂತ ಹೇಳ್ಕೊಂಡು ಒನ್ಸ್ ಅಗೇನ್ ನನ್ನ ಒಂದು ಚಾನಲ್ಗೆ ಇನಿಷಿಯಲ್ ಲೆವೆಲ್ ಇಂದ ಸಪೋರ್ಟ್ ಮಾಡ್ಕೊಂಡು ಬಂದಿರತಕ್ಕಂಥವರಿಗೆ ಅಂತರಾಳದಿಂದ ಕೃತಜ್ಞತೆಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.